ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ದಿವ್ಯಾ ಆರ್, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದಾವಣಗೆರೆ ಇಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಈ ದಿನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸುವಂತಹ ವಿಷಯ ಉತ್ತಮ ಆಳ್ವಿಕೆ, ಗುಡ್ ಗವರ್ನೆನ್ಸ್. ಇದು ದಾವಣಗೆರೆ ವಿಶ್ವವಿದ್ಯಾಲಯದ BA 6ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥದ್ದು. ಹಾಗೆ ಅದೇ ರೀತಿ ರಾಜ್ಯದ ಅನೇಕ ವಿಶ್ವವಿದ್ಯಾಲಯಗಳ ಪದವಿ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತಹ ವಿಷಯ ಆಗಿದೆ. ಯಾವುದೇ ಸರ್ಕಾರ, ಅದರಲ್ಲೂ ಪ್ರಜಾಪ್ರಭುತ್ವ ಸರ್ಕಾರದ ಒಂದು ಭದ್ರ ಬುನಾದಿ ಅಥವಾ ತಳಹದಿಯೇ ಉತ್ತಮ ಆಳ್ವಿಕೆ ಅಥವಾ ಗುಡ್ ಗವರ್ನೆನ್ಸ್ ಅಂತ ಹೇಳಿದರೆ ತಪ್ಪಾಗಲಾರದು. ಏಕೆ ಅಂತ ಹೇಳಿದರೆ ಜನರ ನೆಮ್ಮದಿ, ಸಮಾಜದ ಶಾಂತಿ, ಸುವ್ಯವಸ್ಥೆ ಮತ್ತು ದೇಶದ ಅಭಿವೃದ್ಧಿ ಇವೆಲ್ಲವೂ ಸಹ ಅಲ್ಲಿ ಅಸ್ತಿತ್ವದಲ್ಲಿ ಇರುವಂತಹ ಆಳ್ವಿಕೆಯನ್ನೇ ಅವಲಂಬಿಸಿರ್ತವೆ. ಸೊ ಎಲ್ಲಿ ಆಳ್ವಿಕೆ ಅನ್ನುವಂಥದ್ದು ಉತ್ತಮವಾಗಿ ಇರುತ್ತೋ ಅಲ್ಲಿ ಮಾತ್ರನೇ ನಾವು ಎಲ್ಲರ ಸರ್ವಾಂಗೀಣ ಅಭಿವೃದ್ಧಿಯನ್ನು, ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಉತ್ತಮ ಆಳ್ವಿಕೆ ಅಂದರೆ ಏನು, ಉತ್ತಮ ಆಳ್ವಿಕೆಯ ಲಕ್ಷಣಗಳು ಅಥವಾ ಉತ್ತಮ ಆಳ್ವಿಕೆಯನ್ನು ನಿರ್ಧರಿಸುವಂತಹ ಅಂಶಗಳು ಯಾವ್ಯಾವುದು ಅನ್ನೋದನ್ನು ನಾವು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಆಳ್ವಿಕೆ ಎಂದರೆ ಏನು, ವಾಟ್ ಈಸ್ ಗವರ್ನೆನ್ಸ್ ಅನ್ನೋದನ್ನು ನೋಡೋಣ. ಸೊ ಇಂಗ್ಲಿಷ್ನ ವೆಬ್ಸ್ಟರ್ ಡಿಕ್ಷನರಿಯು ಗವರ್ನೆನ್ಸ್ ಅಂದರೆ ಅಥವಾ ಆಳ್ವಿಕೆ ಅಂತ ಹೇಳಿದರೆ ಇಟ್ ಈಸ್ ಆನ್ ಆ್ಯಕ್ಟ್ ಆರ್ ಪ್ರೋಸೆಸ್ ಆಫ್ ಗವರ್ನಿಂಗ್ ಅಂತ ಹೇಳಿ ಇದನ್ನು ಅರ್ಥೈಸುತ್ತೆ. ಅಂದರೆ ಆಡಳಿತದ ಕಾರ್ಯವಿಧಾನಕ್ಕೆ ಸಂಬಂಧಪಟ್ಟಂಥದ್ದೇ ಆಳ್ವಿಕೆ ಅಂತ ಹೇಳುತ್ತೆ. ಅಂದರೆ ಸರ್ಕಾರ ಯಾವ ರೀತಿ ಆಡಳಿತವನ್ನು ನಡೆಸುತ್ತೆ, ಯಾವ ಕಾರ್ಯವಿಧಾನವನ್ನು ಅನುಸರಿಸುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಪರಿಕಲ್ಪನೆ ಅಥವಾ ಪರಿಭಾವನೆಯೇ ಈ ಆಳ್ವಿಕೆ ಅಥವಾ ಗವರ್ನೆನ್ಸ್ ಆಗಿದೆ. ಸೊ ಒಟ್ಟಾರೆ ಈ ಆಳ್ವಿಕೆ ಅನ್ನುವಂಥದ್ದು ಆಡಳಿತದ ಒಂದು ಗುಣಾತ್ಮಕ ಅಂಶ ಆಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಆಡಳಿತ ಅನ್ನುವಂಥದ್ದು ಕೇವಲ ಕಾಟಾಚಾರಕ್ಕೆ ಅಥವಾ ನಾಮಕಾವಸ್ಥೆಗೆ ಇರುವಂಥದ್ದು ಅಲ್ಲ. ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸುವಂಥದ್ದಕ್ಕೋಸ್ಕರ, ಅವರ ಯೋಗಕ್ಷೇಮವನ್ನು ಸಾಧನೆ ಮಾಡೋದಕ್ಕೋಸ್ಕರ ಇರುವಂಥದ್ದು ಆಡಳಿತ. ಸೊ ಹೀಗಾಗಿ ಆಳ್ವಿಕೆ ಅಥವಾ ಗವರ್ನೆನ್ಸ್ ಅನ್ನುವಂಥದ್ದು ಇಲ್ಲಿ ಆಡಳಿತದ ಒಂದು ಗುಣಾತ್ಮಕತೆಗೆ ಸಂಬಂಧಪಟ್ಟಂತಹ ಅಂಶ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಉತ್ತಮ ಆಳ್ವಿಕೆ ಅಂತ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಸರಳವಾಗಿ ಹೇಳಬೇಕು ಅಂತ ಆದರೆ ಉತ್ತಮ ಆಳ್ವಿಕೆ ಅನ್ನುವಂಥದ್ದು ಒಂದು ಪರಿಭಾವನೆ, ಒಂದು ಕಾನ್ಸೆಪ್ಟ್ ಆಗಿದ್ದು ಜನಪರವಾದಂತಹ ಪ್ರಜಾಹಿತ ಪರಿಪಾಲನೆಯ ಆಡಳಿತ ಅಥವಾ ಆಳ್ವಿಕೆಯನ್ನೇ ನಾವು ಉತ್ತಮ ಆಳ್ವಿಕೆ ಅಂತ ಹೇಳಿ ಕರಿತೀವಿ. ಅಂದರೆ ಜನಪರವಾದಂತಹ ಪ್ರಜಾಹಿತ ಪರಿಪಾಲನೆಯ ಆಳ್ವಿಕೆಯೇ ಉತ್ತಮ ಆಳ್ವಿಕೆ ಅಂತ ಸರಳವಾಗಿ ನಾವು ಹೇಳಬಹುದು. ಸೊ ಇದನ್ನೇ ಇನ್ನೊಂದು ಸ್ವಲ್ಪ ವಿಸ್ತರಿಸಿ ಹೇಳೋದಾದರೆ, ಜನರ ಆಶೋತ್ತರಗಳನ್ನು ಸೂಕ್ತ ರೀತಿಯಲ್ಲಿ ಈಡೇರಿಸುವಂತಹ ಜವಾಬ್ದಾರಿಯುತವಾದ, ಹೊಣೆಗಾರಿಕೆಯುತವಾದ, ಸ್ಪಂದನಶೀಲ ಆಡಳಿತವೇ ಉತ್ತಮ ಆಳ್ವಿಕೆ ಅಂತ ನಾವು ವ್ಯಾಖ್ಯಾನಿಸಬಹುದು. ಅಂದರೆ ಜನರ ಆಶೋತ್ತರಗಳು ಅಂದರೆ ಅವರ ಬೇಡಿಕೆಗಳು, ಅವಶ್ಯಕತೆಗಳನ್ನು, ಅವರ ಕುಂದುಕೊರತೆಗಳನ್ನು ಸಮರ್ಪಕವಾಗಿ ಸೂಕ್ತ ರೀತಿಯಲ್ಲಿ ಈಡೇರಿಸುವಂತಹ ಜವಾಬ್ದಾರಿಯುತವಾದ, ಹೊಣೆಗಾರಿಕೆಯುತವಾದಂತಹ ಸ್ಪಂದನಶೀಲ ಆಡಳಿತ ಅಥವಾ ಆಳ್ವಿಕೆಯನ್ನು ನಾವು ಉತ್ತಮ ಆಳ್ವಿಕೆ ಅಂತ ಹೇಳಿ ಇಲ್ಲಿ ಅರ್ಥೈಸಬಹುದು. ಸೊ ಇದನ್ನು ವಿಶ್ವ ಬ್ಯಾಂಕ್ ಕೂಡ ಏನು ಉತ್ತಮ ಆಳ್ವಿಕೆ ಅಂತ ಅಂದರೆ ಅಥವಾ ವಾಟ್ ಈಸ್ ಗುಡ್ ಗವರ್ನೆನ್ಸ್ ಅನ್ನೋದನ್ನು ವಿಶ್ವ ಬ್ಯಾಂಕ್ ಕೂಡ ತನ್ನದೇ ಆದ ರೀತಿಯಲ್ಲಿ ಇದನ್ನು ಡಿಫೈನ್ ಮಾಡುತ್ತೆ. ಸೊ ಅಕಾರ್ಡಿಂಗ್ ಟು ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಪ್ರಕಾರ ನೋಡೋದಾದರೆ, ಉತ್ತಮ ಆಳ್ವಿಕೆ ಎಂಬುದು ರಾಷ್ಟ್ರದ ಅಭಿವೃದ್ಧಿಗಾಗಿ ಅಲ್ಲಿನ ಸಾಮಾಜಿಕ ಆರ್ಥಿಕ ಸಂಪನ್ಮೂಲಗಳ ನಿರ್ವಹಣೆಯಲ್ಲಿ ಅಧಿಕಾರವು ಹೇಗೆ ಚಲಾಯಿಸಲ್ಪಡುತ್ತದೆ ಎಂಬುದಕ್ಕೆ ಸಂಬಂಧಿಸಿದೆ ಅಂತ ಹೇಳುತ್ತೆ. ಅಂದರೆ ರಾಷ್ಟ್ರದ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಅಲ್ಲಿನ ಸಾಮಾಜಿಕ ಆರ್ಥಿಕ ಸಂಪನ್ಮೂಲಗಳ ಬಳಕೆಯಲ್ಲಿ ಅಧಿಕಾರ ಅನ್ನುವಂಥದ್ದು ಯಾವ ರೀತಿ ಚಲಾವಣೆ ಆಗುತ್ತೆ, ಹೌ ದ ಪವರ್ ಈಸ್
ಎಕ್ಸಸೈಸ್ಡ್ ಅನ್ನೋದಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ ಈ ಉತ್ತಮ ಆಳ್ವಿಕೆ ಅನ್ನುವಂಥದ್ದು ಅಂತ ವರ್ಲ್ಡ್ ಬ್ಯಾಂಕ್ ಇದನ್ನ ವಿವರಿಸುತ್ತೆ. ಸೊ ಅಂದ್ರೆ ಇಲ್ಲಿ ಇದನ್ನ ಮತ್ತೆ ವಿವರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅಧಿಕಾರ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಚಲಾವಣೆ ಆಗುತ್ತೆ, ಜನಹಿತ ಸ್ನೇಹಿಯಾಗಿ ಪ್ರಜಾಸ್ನೇಹಿಯಾಗಿ ಇಲ್ಲಿ ಅಧಿಕಾರ ಚಲಾವಣೆ ಆಗುತ್ತಾ, ಪ್ರಜಾಸತ್ತಾತ್ಮಕವಾಗಿ ಅಧಿಕಾರ ಚಲಾವಣೆ ಆಗುತ್ತಾ, ಅಥವಾ ಒಂದು ರೀತಿ ನಿರಂಕುಶ ಮಾದರಿಯಲ್ಲಿ ಅಧಿಕಾರ ಚಲಾವಣೆ ಆಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂಥದ್ದು. ಅಧಿಕಾರ ಹೇಗೆ ಯಾವ ರೀತಿಯಲ್ಲಿ ಚಲಾವಣೆ ಆಗುತ್ತೆ, ಹೌ ದ ಪವರ್ ಈಸ್ ಗೋಯಿಂಗ್ ಟು ಬಿ ಎಕ್ಸಸೈಸ್ಡ್ ಅನ್ನೋದಕ್ಕೆ ಸಂಬಂಧಪಟ್ಟಂಥದ್ದು ಈ ಉತ್ತಮ ಆಳ್ವಿಕೆ ಆಗಿದೆ. ಸೊ ಒಟ್ಟಾರೆ ಜನರ ಆಶೋತ್ತರಗಳಿಗೆ ಸೂಕ್ತ ರೀತಿಯಲ್ಲಿ ಸಮರ್ಪಕವಾಗಿ ಹೊಣೆಗಾರಿಕೆಯಿಂದ ಜವಾಬ್ದಾರಿಯುತವಾಗಿ ಸ್ಪಂದಿಸುವಂತಹ ಆಳ್ವಿಕೆಯೇ ಉತ್ತಮ ಆಳ್ವಿಕೆ ಅಂತ ನಾವು ಹೇಳಬಹುದು. ಸೊ ಈ ಉತ್ತಮ ಆಳ್ವಿಕೆ ಅನ್ನುವಂತಹ ಈ ಪರಿಭಾವನೆ ಅಥವಾ ಪರಿಕಲ್ಪನೆ ಅನ್ನುವಂಥದ್ದು ನಾವು ಇವತ್ತಿನ ದಿನಗಳಲ್ಲಿ ಮಾತ್ರನೇ ಕಾಣುವಂಥದ್ದಲ್ಲ. ಸೊ ಪ್ರಾಚೀನ ಕಾಲದಿಂದಲೂ ಇದು ಅಸ್ತಿತ್ವದಲ್ಲಿ ಇರೋದನ್ನು ನಾವು ಕಾಣಬಹುದಾಗಿದೆ. ಉದಾಹರಣೆಗೆ ನಮ್ಮ ಮಹಾಭಾರತದ ಶಾಂತಿ ಪರ್ವದಲ್ಲಿ ಸಹ ಇದರ ಒಂದು ಮೆನ್ಷನ್ ಆಗಿರೋದನ್ನು ನಾವು ಗಮನಿಸಬಹುದು. ಸೊ ಶಾಂತಿ ಪರ್ವದಲ್ಲಿ ಒಂದು ವಾಕ್ಯ ಹೀಗೆ ಬರುತ್ತೆ. ಸೊ ಅರಸನಾದವನು ರಾಜನಾದಂಥವನು ಜನರ ಆಶೋತ್ತರಗಳನ್ನು ಸರಿಯಾಗಿ ಈಡೇರಿಸಬೇಕು, ಅದುವೇ ಆಳ್ವಿಕೆ ಅಂತ ಕೂಡ ಅದು ಹೇಳುತ್ತೆ. ಅದೇ ರೀತಿ ಶುಕ್ರನೀತಿ ಸಾರದಲ್ಲಿ ರಾಜ ಆದಂತಹವನು ಅರಸ ಆದಂತಹವನು ರಾಗದ್ವೇಷಾದಿಗಳನ್ನು ಮರೆತು ಜನರ ಸಂಕಷ್ಟಗಳಿಗೆ ಸ್ಪಂದಿಸುವಂಥದ್ದೇ ಒಳ್ಳೆಯ ಆಡಳಿತ ಅಥವಾ ಉತ್ತಮ ಆಳ್ವಿಕೆ ಅಂತ ಕೂಡ ಹೇಳ್ತಾನೆ. ಅದೇ ರೀತಿ ಮನುಸ್ಮೃತಿಯಲ್ಲಿ ನೋಡೋದಾದ್ರೆ ಜನರಿಗೆ ಸ್ಪಂದಿಸಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುವಂಥದ್ದೇ ಆಳ್ವಿಕೆ ಅಂತ ಕೂಡ ಮನು ಇದನ್ನ ವಿವರಿಸ್ತಾನೆ. ಸೊ ಹೀಗೆ ಪ್ರಾಚೀನ ಕಾಲದಿಂದಲೂ ಈ ಆಳ್ವಿಕೆ ಅಥವಾ ಉತ್ತಮ ಆಳ್ವಿಕೆ ಅನ್ನುವಂತಹ ಕಾನ್ಸೆಪ್ಟ್ ಅಸ್ತಿತ್ವದಲ್ಲಿ ಇರೋದನ್ನ ಉಲ್ಲೇಖ ಆಗಿರೋದನ್ನ ನಾವು ಗಮನಿಸಬಹುದಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಉತ್ತಮ ಆಳ್ವಿಕೆ ಅಂತ ನಾವು ಪರಿಗಣಿಸಬೇಕಾದ್ರೆ ಏನೇನೆಲ್ಲ ಅಂಶಗಳು ಇರಬೇಕಾಗುತ್ತೆ ಅಥವಾ ಉತ್ತಮ ಆಳ್ವಿಕೆಯ ಲಕ್ಷಣಗಳು ಯಾವ್ಯಾವುದು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಅಂದರೆ ವಾಟ್ ಆರ್ ದಿ ಫೀಚರ್ಸ್ ಆಫ್ ಗುಡ್ ಗವರ್ನೆನ್ಸ್ ಆರ್ ದಿ ಡೆಟರ್ಮಿನೆಂಟ್ಸ್ ಆಫ್ ಗುಡ್ ಗವರ್ನೆನ್ಸ್, ಯಾವ ಅಂಶಗಳು ಉತ್ತಮ ಆಳ್ವಿಕೆಯನ್ನು ನಿರ್ಧರಿಸ್ತವೆ ಅನ್ನುವಂಥದ್ದನ್ನು ನಾವು ಈಗ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಉತ್ತಮ ಆಳ್ವಿಕೆಯ ಒಂದು ಪ್ರಮುಖ ಲಕ್ಷಣ ಅಥವಾ ಉತ್ತಮ ಆಳ್ವಿಕೆಯನ್ನು ನಿರ್ಧರಿಸುವಂತಹ ಒಂದು ಪ್ರಮುಖ ಅಂಶ ಯಾವುದು ಅಂತ ಹೇಳಿದ್ರೆ ಹೊಣೆಗಾರಿಕೆ ಅಥವಾ ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಅಂತ ಕೂಡ ಇದನ್ನು ನಾವು ಕರಿತೀವಿ. ಅಂದರೆ ಏನು ಹೊಣೆಗಾರಿಕೆ ಉತ್ತರದಾಯಿತ್ವ ಅಂತ ಹೇಳಿದ್ರೆ ಕಾರ್ಯನಿರ್ವಹಣೆಯಲ್ಲಿ ಉದಾಸೀನತೆ ನಿರ್ಲಕ್ಷ್ಯತೆಯನ್ನು ತೋರದೆ ಜನರ ಸಮಸ್ಯೆಗಳಿಗೆ ಶೀಘ್ರವಾಗಿ ತ್ವರಿತವಾಗಿ ಸ್ಪಂದಿಸುವಂಥದ್ದಕ್ಕೆ ನಾವು ಇಲ್ಲಿ ಹೊಣೆಗಾರಿಕೆ ಅಥವಾ ಉತ್ತರದಾಯಿತ್ವ ಅಂತ ಹೇಳಿ ವಿವರಿಸಬಹುದು. ಅಂದರೆ ಸರ್ಕಾರ ತನ್ನ ಕಾರ್ಯನಿರ್ವಹಣೆಯಲ್ಲಿ ಆಡಳಿತದ ಪ್ರಕ್ರಿಯೆಯಲ್ಲಿ ವಿಳಂಬಗತಿಯನ್ನು ನಿಧಾನಗತಿಯನ್ನು ಅನುಸರಿಸದೆ ನಿರ್ಲಕ್ಷ್ಯತೆ ಉದಾಸೀನತೆಗಳನ್ನು ತೋರಗೊಡದೆ ಜನರ ಬೇಕು ಬೇಡಗಳಿಗೆ ಆಶೋತ್ತರಗಳಿಗೆ ಅವರ ಕುಂದುಕೊರತೆಗಳಿಗೆ ಅತ್ಯಂತ ತ್ವರಿತಗತಿಯಲ್ಲಿ ಜವಾಬ್ದಾರಿಯಿಂದ ಹೊಣೆಗಾರಿಕೆಯಿಂದ ವರ್ತಿಸುವಂಥದ್ದನ್ನು ನಾವು ಇಲ್ಲಿ ಉತ್ತರದಾಯಿತ್ವ ಹೊಣೆಗಾರಿಕೆ ಅಂತ ಹೇಳಿ ಅರ್ಥೈಸಬಹುದು. ಎಲ್ಲಿ ಈ ಹೊಣೆಗಾರಿಕೆ ಅಥವಾ ಉತ್ತರದಾಯಿತ್ವ ಇರುತ್ತೋ ಸೊ ಅಂತಹ ಆಳ್ವಿಕೆಯನ್ನು ನಾವು ಉತ್ತಮ ಆಳ್ವಿಕೆ ಅಂತ ಪರಿಗಣನೆ ಮಾಡ್ತೀವಿ. ಸೊ ಮತ್ತೆ ಎರಡನೇ ಅಂಶ ಏನು, ಉತ್ತಮ ಆಳ್ವಿಕೆಯ ಮತ್ತೊಂದು ಲಕ್ಷಣ ಏನು ಅನ್ನೋದನ್ನು ನೋಡೋದಾದರೆ ನಿಷ್ಪಕ್ಷಪಾತತೆ, ಇಂಪಾರ್ಶಿಯಾಲಿಟಿ ಅಂತ ಹೇಳಿದ್ರೆ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ವ್ಯಕ್ತಿ ವರ್ಗ ಸಮೂಹಗಳನ್ನು ಸಹ ಸಮಾನವಾಗಿ ಕಾಣುವಂಥದ್ದಕ್ಕೆ ನಾವು ನಿಷ್ಪಕ್ಷಪಾತತೆ ಅಂತ ಹೇಳಿ ಪರಿಗಣನೆ ಮಾಡ್ತೀವಿ. ಅಂದರೆ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ಸ್ಗಳು ಇಲ್ಲದೆ ತಾರತಮ್ಯ ಶೋಷಣೆಗಳು ಇಲ್ಲದೆ ಯಾವುದೇ ಜಾತಿ ಧರ್ಮ ಜನಾಂಗ ಪಂಗಡ ಲಿಂಗವನ್ನು ಆಧರಿಸಿ ತಾರತಮ್ಯಗಳನ್ನು ಮಾಡದೆ ಎಲ್ಲರಿಗೂ ಸಹ ಸರ್ಕಾರದ ಸೇವೆಗಳನ್ನು ಸೌಲಭ್ಯಗಳನ್ನು ಸಮಾನ ರೀತಿಯಲ್ಲಿ ಒದಗಿಸಿಕೊಡುವಂತಹ ತಾರತಮ್ಯ ರಹಿತವಾದ ಆಡಳಿತ ಎಲ್ಲಿ ಅಸ್ತಿತ್ವದಲ್ಲಿ ಇರುತ್ತೋ ಅದನ್ನು ನಾವು ಉತ್ತಮ ಆಳ್ವಿಕೆ ಅಂತ ಹೇಳಿ
ಪರಿಗಣನೆ ಮಾಡ್ತೀವಿ. ಸೊ ಹಾಗಾಗಿ ನಿಷ್ಪಕ್ಷಪಾತತೆ ಅಥವಾ ಇಂಪಾರ್ಶಿಯಾಲಿಟಿ ಕೂಡ ಗುಡ್ ಗವರ್ನೆನ್ಸ್ನ ಒಂದು ಪ್ರಮುಖ ಲಕ್ಷಣ ಆಗಿದೆ. ಮತ್ತೆ ಇನ್ನು ಮೂರನೆಯ ಲಕ್ಷಣ ಅಥವಾ ಅಂಶವನ್ನ ನೋಡೋದಾದ್ರೆ ಕಾನೂನಿನ ಪ್ರಭುತ್ವ, ರೂಲ್ ಆಫ್ ಲಾ. ಏನು ಕಾನೂನಿನ ಪ್ರಭುತ್ವ ಅಥವಾ ರೂಲ್ ಆಫ್ ಲಾ ಅಂತ ಹೇಳಿದ್ರೆ ಯಾವುದೇ ತಾರತಮ್ಯ ಇಲ್ಲದೆ ಸಮಾಜದಲ್ಲಿನ ಎಲ್ಲರಿಗೂ ಸಹ ಕಾನೂನು ಅನ್ವಯ ಆಗುವಂಥದ್ದು. ಕಾನೂನಿನ ದೃಷ್ಟಿಯಲ್ಲಿ ಸರ್ವರು ಸಮಾನರು, ಕಾನೂನಿಗಿಂತ ಯಾರೂ ಸಹ ದೊಡ್ಡವರು ಅಲ್ಲ, ನೋ ಒನ್ ಈಸ್ ಅಬೌವ್ ದಿ ಲಾ ಅನ್ನುವಂತಹ ಈ ಒಂದು ಪರಿಕಲ್ಪನೆಯನ್ನು ನಾವು ಕಾನೂನಿನ ಆಳ್ವಿಕೆ, ಕಾನೂನಿನ ಪ್ರಭುತ್ವ, ರೂಲ್ ಆಫ್ ಲಾ ಅಂತ ಹೇಳಬಹುದಾಗಿದೆ. ಅಂದರೆ ವ್ಯಕ್ತಿ ಯಾವುದೇ ಉನ್ನತ ಕುಲಕ್ಕೆ ಸೇರಿರಬಹುದು ಅಥವಾ ಉನ್ನತ ಸ್ತರಕ್ಕೆ ಸೇರಿರಬಹುದು ಅಥವಾ ಅವನು ಶ್ರೀಮಂತನೇ ಆಗಿರಬಹುದು, ಬಡವನೇ ಆಗಿರಬಹುದು. ಸೊ ಅವನ ಯಾವುದೇ ಸ್ಥಾನಮಾನಗಳನ್ನು ಲೆಕ್ಕಿಸದೆ, ಅವನ ಅಂತಸ್ತನ್ನು ಲೆಕ್ಕಿಸದೆ ಕಾನೂನು ಅನ್ನೋಂಥದ್ದನ್ನು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುವಂಥದ್ದು, ಎಲ್ಲರನ್ನೂ ಸಹ ಕಾನೂನಿನ ದೃಷ್ಟಿಯಲ್ಲಿ ಸಮಾನವಾಗಿ ಪರಿಗಣಿಸುವಂಥದ್ದು ಮತ್ತು ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆಯನ್ನು ಕೊಡುವಂತಹ ಒಂದು ವ್ಯವಸ್ಥೆ ಎಲ್ಲಿ ಅಸ್ತಿತ್ವದಲ್ಲಿ ಇರುತ್ತೋ ಅದನ್ನು ನಾವು ಕಾನೂನಿನ ಪ್ರಭುತ್ವ ಅಥವಾ ಆಳ್ವಿಕೆ, ರೂಲ್ ಆಫ್ ಲಾ ಅಂತ ಕರಿಬಹುದು. ಅಂದರೆ ಕಾನೂನಿನ ಚೌಕಟ್ಟಿನ ಒಳಗೇನೆ ಆಡಳಿತ ಅನ್ನುವಂಥದ್ದು ನಡೆಯುವಂತಹ ವ್ಯವಸ್ಥೆ. ಸೊ ಇಂತಹ ವ್ಯವಸ್ಥೆ ಎಲ್ಲಿ ಅಸ್ತಿತ್ವದಲ್ಲಿ ಇರುತ್ತೋ, ಸ್ವತಂತ್ರ ನ್ಯಾಯಾಂಗ ಎಲ್ಲಿ ಅಸ್ತಿತ್ವದಲ್ಲಿ ಇರುತ್ತೋ ಅದನ್ನು ನಾವು ಉತ್ತಮ ಆಳ್ವಿಕೆ ಅಂತ ಪರಿಗಣನೆ ಮಾಡಬಹುದಾಗಿದೆ. ಮತ್ತೆ ಇನ್ನೊಂದು ಅಂಶ, ಉತ್ತಮ ಆಳ್ವಿಕೆಯ ಮತ್ತೊಂದು ಲಕ್ಷಣ ಯಾವುದು ಅಂತ ಹೇಳಿದ್ರೆ ಜನರ ಪಾಲ್ಗೊಳ್ಳುವಿಕೆ ಅಥವಾ ಭಾಗವಹಿಸುವಿಕೆ, ಪೀಪಲ್ಸ್ ಪಾರ್ಟಿಸಿಪೇಷನ್. ಅಂದರೆ ಏನು ಇಲ್ಲಿ ಜನರ ಭಾಗವಹಿಸುವಿಕೆ ಅಥವಾ ಪಾಲ್ಗೊಳ್ಳುವಿಕೆ ಅಂತ ಹೇಳಿದ್ರೆ ಆಡಳಿತ ಪ್ರಕ್ರಿಯೆಯಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಜನರು ಭಾಗವಹಿಸೋದಕ್ಕೆ ಅವಕಾಶ ಇರುವಂಥದ್ದನ್ನು ನಾವು ಇಲ್ಲಿ ಜನರ ಭಾಗವಹಿಸುವಿಕೆ ಅಥವಾ ಪಾಲ್ಗೊಳ್ಳುವಿಕೆ ಅಂತ ವಿವರಣೆ ನೀಡಬಹುದಾಗಿದೆ. ಅಂದರೆ ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಅಥವಾ ಆಡಳಿತ ಪ್ರಕ್ರಿಯೆಯಲ್ಲಿ ಜನತೆ ಯಾವುದೇ ತಾರತಮ್ಯಗಳು ಇಲ್ಲದಂತೆ, ಯಾವುದೇ ಹಿಂಜರಿಕೆಗಳು ಇಲ್ಲದಂತೆ ಪ್ರತ್ಯಕ್ಷ ರೀತಿಯಲ್ಲಿ ಅಥವಾ ಪರೋಕ್ಷ ರೀತಿಯಲ್ಲಿ ಭಾಗವಹಿಸೋದಿಕ್ಕೆ ಎಲ್ಲಿ ಯಾವ ಸರ್ಕಾರ ಅಥವಾ ಆಡಳಿತ ವ್ಯವಸ್ಥೆ ಅವಕಾಶವನ್ನ ನೀಡಿರುತ್ತೋ ಸೊ ಅಂಥದ್ದನ್ನ ನಾವು ಜನರ ಭಾಗವಹಿಸಿಕೆ ಇರುವಂತಹ ಉತ್ತಮ ಆಳ್ವಿಕೆ ಅಂತ ಪರಿಗಣನೆ ಮಾಡಬಹುದು. ಸೊ ಅದಕ್ಕಾಗಿ ಆಡಳಿತ ಜನರ ಭಾಗವಹಿಸುವಿಕೆಗೆ ಅತ್ಯಗತ್ಯವಾದಂತಹ ಅವಕಾಶಗಳು ಮತ್ತೆ ಸ್ವಾತಂತ್ರ್ಯವನ್ನ ಒದಗಿಸಿ ಕೊಟ್ಟಿರಬೇಕು. ಅಂದರೆ ಯಾವ್ಯಾವುದ್ರ ಮೂಲಕ ಆಡಳಿತದಲ್ಲಿ ಭಾಗವಹಿಸೋದು ಅಂತ ಹೇಳಿದ್ರೆ, ಉದಾಹರಣೆಗೆ ಹೇಳೋದಾದ್ರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ನೀತಿ ನಿರೂಪಣೆಯಲ್ಲಿ, ಪಾಲಿಸಿ ಮೇಕಿಂಗ್ ಅಥವಾ ಪಾಲಿಸಿ ಫಾರ್ಮ್ಯುಲೇಷನ್ನಲ್ಲಿ, ಯೋಜನೆಗಳ ನಿರೂಪಣಾ ಪ್ರಕ್ರಿಯೆಯಲ್ಲಿ, ಪ್ಲಾನಿಂಗ್ ಪ್ರೋಸೆಸ್ನಲ್ಲಿ ಮತ್ತು ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ, ಡೆವಲಪ್ಮೆಂಟ್ ಆಕ್ಟಿವಿಟೀಸ್ನ ಇಂಪ್ಲಿಮೆಂಟೇಷನ್. ಸೊ ಈ ರೀತಿಯಲ್ಲಿ ನೀತಿ ಧೋರಣೆಗಳ ಒಂದು ನಿರೂಪಣೆಯಲ್ಲಿ ಇರಬಹುದು, ಯೋಜನೆಗಳ ಒಂದು ರೂಪಿಸುವಿಕೆಯಲ್ಲೇ ಇರಬಹುದು ಅಥವಾ ಅಭಿವೃದ್ಧಿ ಪ್ರಕ್ರಿಯೆಯ ಅನುಷ್ಠಾನದಲ್ಲೇ ಇರಬಹುದು. ಜನತೆ ತಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ಅವಕಾಶ ಮತ್ತೆ ಸ್ವಾತಂತ್ರ್ಯವನ್ನ ಎಲ್ಲಿ ಒದಗಿಸಲಾಗಿರುತ್ತೋ ಅದನ್ನ ನಾವು ಉತ್ತಮ ಆಳ್ವಿಕೆ, ಗುಡ್ ಗವರ್ನೆನ್ಸ್ ಅಂತ ಪರಿಗಣನೆ ಮಾಡ್ತೀವಿ. ಸೊ ಈ ಹಿನ್ನೆಲೆಯಲ್ಲೇ ನಮ್ಮ ದೇಶದಲ್ಲೂ ಕೂಡ ಏನು ಯೋಜನಾ ಪ್ರಕ್ರಿಯೆ ಅಥವಾ ಪ್ಲಾನಿಂಗ್ ಪ್ರೋಸೆಸ್ ಅನ್ನ ನಾವು ಈಗ ಬಾಟಮ್ ಅಪ್ ಅಪ್ರೋಚ್ ಆಗಿ ಮಾಡ್ಕೊಂಡಿದೀವಿ. ಅಂದ್ರೆ ಕೆಳ ಹಂತದಿಂದ, ಅಂದ್ರೆ ಜನರೇ ತಮ್ಮ ಅವಶ್ಯಕತೆಗಳು ಏನು ಅನ್ನುವಂಥದ್ದನ್ನ ತಿಳಿಸಿ ಅಭಿವೃದ್ಧಿ ಯೋಜನೆಗಳನ್ನ ರೂಪಿಸುವಂತಹ ಬಾಟಮ್ ಅಪ್ ಅಪ್ರೋಚ್ ಅನ್ನ ನಾವು ಯೋಜನಾ ಪ್ರಕ್ರಿಯೆಯಲ್ಲಿ ನಾವು ಸಹ ಅಳವಡಿಸ್ಕೊಂಡಿದ್ದೀವಿ. ಯಾಕೆಂದ್ರೆ ನಮ್ಮ ದೇಶ ಸಹ ಗುಡ್ ಗವರ್ನೆನ್ಸ್ ಅನ್ನ ಸಾಧಿಸಬೇಕು ಅನ್ನುವಂತಹ ಉದ್ದೇಶವನ್ನೇ ಹೊಂದಿರುವಂಥದ್ದು. ಇನ್ನು ಮತ್ತೊಂದು ಅಂಶ, ಉತ್ತಮ ಆಳ್ವಿಕೆಯ ಲಕ್ಷಣವನ್ನ ನೋಡೋದಾದ್ರೆ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್. ಡಿಸೆಂಟ್ರಲೈಸೇಷನ್ ಅನ್ನುವಂಥದ್ದು ಅಧಿಕಾರದ ಕೇಂದ್ರೀಕರಣಕ್ಕೆ ವಿರುದ್ಧವಾದಂತಹ ಪರಿಕಲ್ಪನೆ. ಅಂದರೆ ಒಬ್ಬನೇ ವ್ಯಕ್ತಿ ಅಥವಾ ಒಂದೇ ಒಂದು ಸ್ತರದಲ್ಲಿ ಅಧಿಕಾರ ಅನ್ನುವಂಥದ್ದು ಕೇಂದ್ರೀಕರಣ ಆಗಿರದೆ, ಸೊ ಅನೇಕ ಹಂತಗಳಲ್ಲಿ ಅಥವಾ ಅನೇಕ ವ್ಯಕ್ತಿಗಳಲ್ಲಿ ಅಧಿಕಾರ ಅನ್ನುವಂಥದ್ದು ನಿಯೋಜನೆ ಆಗಿರುವಂಥದ್ದಕ್ಕೆ ಅಥವಾ ಹಂಚಿಕೆ ಆಗಿರುವಂಥದ್ದಕ್ಕೆ ನಾವು ಇಲ್ಲಿ ವಿಕೇಂದ್ರೀಕರಣ ಅಂತ ಪರಿಗಣಿಸ್ತೀವಿ. ಸೊ ಯಾವಾಗಲೂ ಒಂದು ಉತ್ತಮ ಆಳ್ವಿಕೆ ಅಂತ ನಾವು
ಪರಿಗಣನೆ ಮಾಡಬೇಕು ಅಂತ ಹೇಳಿದ್ರೆ ಅಧಿಕಾರ ಅನ್ನುವಂಥದ್ದು ಕೇಂದ್ರೀಕರಣ ಆಗಿರಬಾರ್ದು, ಬದಲಾಗಿ ಅದು ಅನೇಕ ಸ್ತರಗಳಲ್ಲಿ ವಿಕೇಂದ್ರೀಕರಣಗೊಂಡಿರಬೇಕು. ಸೊ ಆಗ ಮಾತ್ರನೇ ನಾವು ಸ್ಥಳೀಯ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸಕ್ಕೆ ಸಾಧ್ಯ ಮತ್ತು ಜನರ ಅವಶ್ಯಕತೆಗಳನ್ನು, ಬೇಕು ಬೇಡಗಳನ್ನು ಸಮರ್ಪಕವಾಗಿ ಪೂರೈಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲೇ ನಾವು ಸಂವಿಧಾನಕ್ಕೆ 73-74ನೇ ತಿದ್ದುಪಡಿಯನ್ನು ತಂದು ಸ್ಥಳೀಯ ಸರ್ಕಾರ ವ್ಯವಸ್ಥೆಗಳನ್ನು, ಲೋಕಲ್ ಬಾಡೀಸ್ಗಳನ್ನು ಸಹ ಅನುಷ್ಠಾನಕ್ಕೆ ತಂದಿರೋದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಸೊ ಇನ್ನು ಉತ್ತಮ ಆಳ್ವಿಕೆಯ ಮತ್ತೊಂದು ಲಕ್ಷಣ ಅಥವಾ ಅಂಶ ಏನು ಅನ್ನೋದನ್ನು ನೋಡೋದಾದ್ರೆ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅಂತ ಅಂದರೆ ಯಾವುದೇ ರೀತಿ ಮುಚ್ಚುಮರೆ ಇಲ್ಲದೆ ಸರ್ಕಾರದ ಕಾರ್ಯನಿರ್ವಹಣೆಯ ಸಕಲ ಮಾಹಿತಿಗಳು ಸಹ ಜನಸಾಮಾನ್ಯರಿಗೆ ಒದಗಿಸುವಂಥದ್ದು ಅಥವಾ ತಿಳಿಯಪಡಿಸುವಂಥದ್ದೇ ಪಾರದರ್ಶಕತೆ ಅಂತ ನಾವು ಹೇಳಬಹುದು. ಅಂದರೆ ಸರ್ಕಾರ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ, ಏನು ಅಭಿವೃದ್ಧಿ ಯೋಜನೆಗಳು ಬರ್ತಾ ಇದೆ, ಏನು ಮಾಡ್ತಾ ಇದೆ ಆಡಳಿತ ಯಂತ್ರ, ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಾರ್ಯನಿರ್ವಹಣೆಯ ಕುರಿತಂತ ಸಕಲ ಮಾಹಿತಿಗಳು, ಎಲ್ಲ ಮಾಹಿತಿಗಳು ಸಹ ಯಾವುದೇ ರೀತಿ ಮುಚ್ಚುಮರೆ ಇಲ್ಲದೆ ಎಲ್ಲ ಜನಸಾಮಾನ್ಯರಿಗೆ ತಿಳಿಯುವುದಕ್ಕೆ ಅವಕಾಶ ಕಲ್ಪಿಸಿರುವಂಥ ವ್ಯವಸ್ಥೆಗೆ ನಾವು ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅಂತ ಹೇಳಿ ಕರಿತೀವಿ. ಸೊ ಎಲ್ಲಿ ಆಡಳಿತದಲ್ಲಿ, ಯಾವ ಆಳ್ವಿಕೆಯಲ್ಲಿ ಈ ಪಾರದರ್ಶಕತೆ ಅನ್ನುವಂತಹ ಅಂಶ ಇರುತ್ತೋ ಸೊ ಅಂತಹ ಆಳ್ವಿಕೆಯನ್ನು ನಾವು ಉತ್ತಮ ಆಳ್ವಿಕೆ ಅಂತ ಪರಿಗಣನೆ ಮಾಡ್ತೀವಿ. ಸೊ ಅದಕ್ಕೋಸ್ಕರನೇ ಆಡಳಿತದಲ್ಲಿ ಪಾರದರ್ಶಕತೆ, ಆಳ್ವಿಕೆಯಲ್ಲಿ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿಯನ್ನು ತರಬೇಕು ಅಂತಾನೆ ನಾವು RTI, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನ, ಮಾಹಿತಿ ಹಕ್ಕು ಕಾಯ್ದೆಯನ್ನ ಜಾರಿಗೆ ತಂದು ಆ ಮೂಲಕ ಜನರಿಗೆ ಅಗತ್ಯವಾದಂತಹ, ಅವರಿಗೆ ಬೇಕಾದಂತಹ ಮಾಹಿತಿಗಳನ್ನ ಸರ್ಕಾರ ಒದಗಿಸುವ ದಿಸೆಯಲ್ಲಿ ಸಹ ಕಾರ್ಯಪ್ರವೃತ್ತ ಆಗಿರುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಅದೇ ರೀತಿ ಮತ್ತೊಂದು ಅಂಶ, ಉತ್ತಮ ಆಳ್ವಿಕೆಯ ಮತ್ತೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ದಕ್ಷ, ಪರಿಣಾಮಕಾರಿ ಆಳ್ವಿಕೆ, ಎಫೆಕ್ಟಿವ್ ಅಂಡ್ ಎಫಿಷಿಯೆಂಟ್ ಗವರ್ನೆನ್ಸ್. ಸೊ ಆಡಳಿತ ಅನ್ನುವಂಥದ್ದು ಆಗಲೇ ನಾನು ಹೇಳ್ದಂಗೆ ಕಾಟಾಚಾರಕ್ಕೆ ಅಥವಾ ನಾಮಕಾವಸ್ಥೆಗೆ ಇರಬಾರದು. ಸೊ ಆಳ್ವಿಕೆ ಅನ್ನುವಂಥದ್ದು ಯಾವಾಗಲೂ ದಕ್ಷತೆಯಿಂದ ಕೂಡಿರಬೇಕು, ಪರಿಣಾಮಕಾರಿಯಾಗಿ ಇರಬೇಕು. ಇಟ್ ಶುಡ್ ಬಿ ಎಫೆಕ್ಟಿವ್ ಅಂಡ್ ಆಲ್ಸೋ ಅಟ್ ದಿ ಸೇಮ್ ಟೈಮ್ ಇಟ್ ಶುಡ್ ಬಿ ಎಫಿಷಿಯೆಂಟ್ ಕೂಡ ಆಗಿರಬೇಕು. ಅಂದರೆ ಆಡಳಿತ ಕ್ರಿಯಾತ್ಮಕವಾಗಿ ಇರಬೇಕು. ಕ್ರಿಯಾತ್ಮಕವಾದಂತಹ ಸ್ಪಂದನಶೀಲ ಆಡಳಿತ ಎಲ್ಲಿ ಇರುತ್ತೋ, ಪ್ರಾಮಾಣಿಕವಾದಂತಹ, ಭ್ರಷ್ಟಾಚಾರ ರಹಿತವಾದಂತಹ, ವಿಳಂಬ ಇಲ್ಲದಂತಹ, ಶೀಘ್ರಗತಿಯ, ತ್ವರಿತ ರೀತಿಯಲ್ಲಿ ಸ್ಪಂದಿಸುವಂತಹ ಆಡಳಿತ ಎಲ್ಲಿ ಅಸ್ತಿತ್ವದಲ್ಲಿ ಇರುತ್ತೋ ಅದನ್ನು ನಾವು ದಕ್ಷ, ಪರಿಣಾಮಕಾರಿ ಆಳ್ವಿಕೆ ಅಂತ ಹೇಳಿ ಕರಿತೀವಿ. ಸೊ ಈ ದಕ್ಷ, ಪರಿಣಾಮಕಾರಿ ಆಳ್ವಿಕೆಯನ್ನು ನಾವು ಎಲ್ಲಿ ಕಾಣ್ತೀವೋ ಅದನ್ನು ನಾವು ಉತ್ತಮ ಆಳ್ವಿಕೆ ಅಂತ ಪರಿಗಣನೆ ಮಾಡಬಹುದಾಗಿದೆ. ಸೊ ಇದಿಷ್ಟು 7 ಅಂಶಗಳು ಪ್ರಮುಖವಾಗಿ ಉತ್ತಮ ಆಳ್ವಿಕೆ ಅಥವಾ ಗುಡ್ ಗವರ್ನೆನ್ಸ್ನ ಪ್ರಮುಖ ಲಕ್ಷಣಗಳು ಅಥವಾ ಉತ್ತಮ ಆಳ್ವಿಕೆಯನ್ನು ನಿರ್ಧರಿಸುವಂತಹ ಪ್ರಮುಖ ಅಂಶಗಳು ಅಂತ ನಾವು ಪರಿಗಣನೆ ಮಾಡಬಹುದಾಗಿದೆ.